Hello everyone, ಎಲ್ಲರಿಗೂ ನಮಸ್ಕಾರ. Welcome back to my channel Manasashri Learn with Fun. Today video is rain vocabulary in English. ವರ್ಷಕಾಲದಲ್ಲಿ ಯೂಸ್ ಮಾಡುವಂತ ಸೆಂಟೆನ್ಸಸ್ ನ ಇವತ್ತು ನಾವು ಕಲಿಯೋಣ ಫ್ರೆಂಡ್ಸ್. ಹೊರಗಡೆ ಮಳೆ ಬರ್ತಾ ಇದೆ. ಯಾವ ತರ ಹೇಳ್ತೀವಿ ಇಂಗ್ಲಿಷ್ ನಲ್ಲಿ? It's raining outside. It's raining outside. ಹೊರಗಡೆ ಚಿಕ್ಕ ಚಿಕ್ಕದಾಗಿ ಚಿನ್ನ ಆಗಿ ಹೊರಗಡೆ ಚಿಕ್ಕ ಚಿಕ್ಕದಾಗಿ ಚಿನ್ನ ಆಗಿ ಮಳೆ ಬರ್ತಾ ಇದೆ. ಯಾವ ತರ ಹೇಳ್ತೀವಿ ಇಂಗ್ಲಿಷ್ನಲ್ಲಿ? ಇಟ್ಸ್ ಡ್ರಿಸಲಿಂಗ್ ಔಟ್ಸೈಡ್. ಇಟ್ಸ್ ಡ್ರಿಸಲಿಂಗ್ ಔಟ್ಸೈಡ್. ಹೊರಗಡೆ ಲೈಟ್ ಆಗಿ ಮಳೆ ಬರ್ತಾ ಇದೆ ಅಲ್ವಾ? ಸೊ ನಾವು ಇವಾಗ ಬಿಸಿ ಬಿಸಿಯಾಗಿ ಕಾಫಿ ಕುಡಿಯೋಣ. ಈ ಸೆಂಟೆನ್ಸ್ನ ನಾವು ಇಂಗ್ಲಿಷ್ನಲ್ಲಿ ಯಾವ ತರ ಹೇಳ್ತೀವಿ? ಇಟ್ಸ್ ಡ್ರಿಸಲಿಂಗ್ ಔಟ್ಸೈಡ್. ಕೇರ್ ಫಾರ್ ಸಮ್ ಪೈಪಿಂಗ್ ಹಾಟ್ ಕಾಫಿ. ಹಾಟ್ ಕಾಫಿ ಅಂತ ಮೆನ್ಷನ್ ಮಾಡ್ಬೋದು ಫ್ರೆಂಡ್ಸ್, ಅಥವಾ ಕಾಫಿ ಅಂತಾನು ಹೇಳ್ಬೋದು. ಪೈಪಿಂಗ್ ಕಾಫಿ ಆ ಥರ ಆದರೂ ಹೇಳ್ಬೋದು. ಇಟ್ಸ್ ಡ್ರಿಸ್ಲಿಂಗ್ ಔಟ್ಸೈಡ್. ಕೇರ್ ಫಾರ್ ಸಮ್ ಪೈಪಿಂಗ್ ಹಾಟ್ ಕಾಫಿ, ಅಥವಾ ಇಟ್ಸ್ ಡ್ರಿಸ್ಲಿಂಗ್ ಔಟ್ಸೈಡ್. ಕೇರ್ ಫಾರ್ ಸಮ್ ಪೈಪಿಂಗ್ ಕಾಫಿ, ಈ ಥರ ಆದರೂ ಹೇಳ್ಬೋದು. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್, ಹೊರಗೆ ತುಂಬ ಜೋರಾಗಿ ಮಳೆ ಬರ್ತಾ ಇದೆ. ಹೊರಗೆ ತುಂಬ ಜೋರಾಗಿ ಪಟಪಟ ಅಂತ ಸೌಂಡ್ ಬರ್ತಾ ಇದೆ. ತುಂಬ ಜೋರಾಗಿ ಮಳೆ ಬರ್ತಾ ಇದೆ. ಈ ಸೆಂಟೆನ್ಸ್ನ ನಾವು ಇಂಗ್ಲಿಷ್ನಲ್ಲಿ ಯಾವ ಥರ ಹೇಳ್ತೀವಿ? ಇಟ್ಸ್ ರೈನಿಂಗ್ ಹೆವಿಲಿ. ಇಟ್ಸ್ ರೈನಿಂಗ್ ಹೆವಿಲಿ, ಅಥವಾ ಇಟ್ ಈಸ್ ರೈನಿಂಗ್. ಇಟ್ಸ್ ರೈನಿಂಗ್ ವೆರಿ ಹಾರ್ಡ್. ಇಟ್ಸ್ ರೈನಿಂಗ್ ವೆರಿ ಹಾರ್ಡ್. ತುಂಬ ಜೋರಾಗಿ ಮಳೆ ಬರ್ತಾ ಇದೆ. ಇಟ್ಸ್ ರೈನಿಂಗ್ ವೆರಿ ಹಾರ್ಡ್, ಅಥವಾ ಇಟ್ಸ್ ರೈನಿಂಗ್ ಹೆವಿಲಿ. ಕೆಲವರಿಗೆ ಮಳೆ ಅಂದರೆ ತುಂಬ ಇಷ್ಟ ಇರುತ್ತೆ. ಕೆಲವರಿಗೆ ಮಳೆ ಅಂದರೆ ಇಷ್ಟ ಇರುತ್ತಲ್ವಾ ಫ್ರೆಂಡ್ಸ್? ಅಂಥವ್ರನ್ನ ನಾವು ಏನಂತ ಹೇಳ್ತೀವಿ? ಪ್ಲುವಿಯೋಫೈಲ್. ಪ್ಲುವಿಯೋಫೈಲ್. ಫ್ರೆಂಡ್ಸ್, ನಮಗೆ ಮಳೆ ಬಂದಾಗ ಹೊರಗಡೆನಿಂದ ಘಮ ಅಂತ ಮಣ್ಣು ಸ್ಮೆಲ್ ಬರುತ್ತಲ್ವಾ? ಎಷ್ಟು ಚೆನ್ನಾಗಿರುತ್ತಲ್ವಾ ಫ್ರೆಂಡ್ಸ್? ಮಳೆ ಬಂದಾಗ ನಮಗೆ ಘಮ ಅಂತ ಹೊರಗಡೆನಿಂದ ಮಣ್ಣು ಸ್ಮೆಲ್ ಬರುತ್ತೆ. ಅದನ್ನು ನಾವು ಏನಂತ ಹೇಳ್ತೀವಿ? ಪೆಟ್ರಿಕಾರ್. ಪೆಟ್ರಿಕಾರ್. ನೆಕ್ಸ್ಟ್ ಫ್ರೆಂಡ್ಸ್, ನನಗೆ ಮಳೆನಲ್ಲಿ ನೆನ್ಬೇಕನ್ನಿಸ್ತಿದೆ. ನನಗೆ ಮಳೆನಲ್ಲಿ ನೆನ್ಬೇಕನ್ನಿಸ್ತಿದೆ. ಯಾವ ಥರ ಹೇಳ್ತೀವಿ ಇಂಗ್ಲೀಷ್ನಲ್ಲಿ? I feel like getting drenched in the rain. I feel like getting drenched in the rain. Drenched ಅಂದರೆ ಫ್ರೆಂಡ್ಸ್ ಒದ್ದೆ ಆಗೋದು. ನನಗೆ ಮಳೆನಲ್ಲಿ ನೆನ್ಬೇಕನ್ನಿಸ್ತಿದೆ. ಐ ಫೀಲ್ ಲೈಕ್ ಗೆಟಿಂಗ್ ಡ್ರೆಂಚ್ಡ್ ಇನ್ ದ ರೈನ್. ಈ ಥರ. ಓಕೆನಾ ಫ್ರೆಂಡ್ಸ್? ಇಡೀ ದಿನ ಮಳೆ ಬರ್ತಾನೇ ಇದೆ. ಇಡೀ ದಿನ ಮಳೆ ಬರ್ತಾನೇ ಇದೆ. ಮೇಲೆ ನೋಡಿದ್ರೆ ಒದ್ದೆ ಆಗಿದೆ. ಯಾವ ಥರ ಹೇಳ್ತೀವಿ ಇಂಗ್ಲೀಷ್ನಲ್ಲಿ? ಇಟ್ ಹ್ಯಾಸ್ ಬೀನ್ ರೈನಿಂಗ್ ಆಲ್ ಡೇ. ದ ಗ್ರೌಂಡ್ ಈಸ್ ಸೋಕ್ಡ್. ಓಕೆನಾ ಫ್ರೆಂಡ್ಸ್? ಇಡೀ ದಿನ ಮಳೆ ಬರ್ತಾನೇ ಇದೆ. ಮೇಲೆ ನೋಡಿದ್ರೆ ಒದ್ದೆ ಆಗಿದೆ. ಇಟ್ ಹ್ಯಾಸ್ ಬೀನ್ ರೈನಿಂಗ್ ಆಲ್ ಡೇ. ದ ಗ್ರೌಂಡ್ ಈಸ್ ಸೋಕ್ಡ್. ಸೋಕ್ಡ್ ಅಂದರೆ ಫ್ರೆಂಡ್ಸ್ ಒದ್ದೆ ಆಗಿರೋದು. ಓಕೆನಾ ಫ್ರೆಂಡ್ಸ್? ಒದ್ದೆ ಆಗಿರೋದು, ನೆನೆಸೋದು, ಈ ಥರದ್ದೆಲ್ಲ ಫ್ರೆಂಡ್ಸ್. ಬಟ್ಟೆ ಒಗಿತೀವಲ್ವಾ? ಸೊ ಬಟ್ಟೆ ನೆನೆಸ್ಬಿಟ್ಟು ವಾಶ್ ಮಾಡ್ತೀವಲ್ವಾ? ರಿನ್ಸ್ ಅಂತ ಹೇಳ್ತಾ ಇರ್ತೀವಲ್ವಾ? ಸೊ ಈ ಥರ ವರ್ಡ್ಸ್ ಎಲ್ಲ ಕೂಡ ಸೋಕ್ಡ್, ರಿನ್ಸ್ಡ್, ಡ್ರೆನ್ಸ್ಡ್ ಈ ಥರ ಹೇಳ್ತಾ ಇರ್ತೀವಿ. ಓಕೆನಾ ಫ್ರೆಂಡ್ಸ್? ಮಳೆ ನಿಲ್ಲುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಮಳೆ ನಿಲ್ಲುತ್ತೆ ಅಂತ ಅನ್ಕೊತಾ ಇದ್ದೀನಿ. ಯಾವ ಥರ ಹೇಳ್ತೀವಿ ಇಂಗ್ಲೀಷ್ನಲ್ಲಿ? ಐ ಹೋಪ್ ಇಟ್ ಸ್ಟಾಪ್ಸ್ ರೈನಿಂಗ್. ಐ ಹೋಪ್ ಇಟ್ ಸ್ಟಾಪ್ಸ್ ರೈನಿಂಗ್. ಮಳೆ ಅನ್ನೋದು ಬರ್ತಾ ಇದೆ ಹೋಗ್ತಾ ಇದೆ, ಬರ್ತಾ ಇದೆ ಹೋಗ್ತಾ ಇದೆ. ಅಂದರೆ ಫ್ರೆಂಡ್ಸ್, ಮಳೆ ಅನ್ನೋದು ಬರೋದು ಹೋಗೋದು ಆಗ್ತಾ ಇದೆ. ಸೊ ನಾವು ಇಂಗ್ಲೀಷ್ನಲ್ಲಿ ಯಾವ ಥರ ಹೇಳ್ತೀವಿ? ಇಟ್ಸ್ ರೈನಿಂಗ್ ಆನ್ ಆ್ಯಂಡ್ ಆಫ್. ಇಟ್ಸ್ ರೈನಿಂಗ್ ಆನ್ ಆ್ಯಂಡ್ ಆಫ್. ಮಳೆ ಬರೋ ಹಾಗಿದೆ. ಮಳೆ ಬರೋ ಹಾಗಿದೆ. ಬರುತ್ತೆ ಅಂತ ಅನಿಸ್ತಿದೆ ಮಳೆ. ಸೊ ನೀವು ಬರೋವಾಗ ಛತ್ರಿ ತರೋದು ಮರಿಬೇಡ. ಯಾವ ಥರ ಹೇಳ್ತೀವಿ ಇಂಗ್ಲೀಷ್ನಲ್ಲಿ? ಇಟ್ ಈಸ್ ಸಪೋಸ್ ಟು ರೈನ್. ಡೋಂಟ್ ಫರ್ಗಾಟ್ ಟು ಬ್ರಿಂಗ್ ಅಂಬ್ರೆಲಾ. ಮಳೆ ಬರೋ ಹಾಗಿದೆ, ಮಳೆ ಬರ್ಬೋದೇನೋ. ಸೊ ಛತ್ರಿ ತರೋದು, ಅಂಬ್ರೆಲಾ ತರೋದು ಮರಿಬೇಡ. ಇಂಗ್ಲೀಷ್ನಲ್ಲಿ ಯಾವ ಥರ ಹೇಳ್ತೀವಿ? ಇಟ್ ಈಸ್ ಸಪೋಸ್ ಟು ರೈನ್. ಡೋಂಟ್ ಫರ್ಗೆಟ್ ಟು ಬ್ರಿಂಗ್ ಅಂಬ್ರೆಲಾ. ಇಟ್ ಈಸ್ ಸಪೋಸ್ ಟು ರೈನ್. ಡೋಂಟ್ ಫರ್ಗೆಟ್ ಟು ಬ್ರಿಂಗ್ ಅಂಬ್ರೆಲಾ. ಓಕೆನಾ ಫ್ರೆಂಡ್ಸ್? ಮಳೆ ನಿಂತಿದೆ. ಮಳೆ ಅನ್ನೋದು ನಿಂತಿದೆ. ಮಳೆ ನಿಂತೋಯ್ತು. ಸೊ ಯಾವ ಥರ ಹೇಳ್ತೀವಿ ಇಂಗ್ಲೀಷ್ನಲ್ಲಿ? ಇಟ್ ಸ್ಟಾಪ್ಸ್ ರೈನಿಂಗ್. ಫೈನಲಿ ಇಟ್ ಸ್ಟಾಪ್ಸ್ ರೈನಿಂಗ್. ಮಳೆ ನಿಂತೋಯ್ತು, ಮಳೆ ನಿಲ್ಲುತ್ತು. ಓಕೆನಾ ಫ್ರೆಂಡ್ಸ್? ಇಂಗ್ಲೀಷ್ನಲ್ಲಿ ಯಾವ ಥರ ಹೇಳ್ತೀವಿ? ಇಟ್ ಸ್ಟಾಪ್ಸ್ ರೈನಿಂಗ್. ಸೊ ಫ್ರೆಂಡ್ಸ್, ನನ್ನ ವಿಡಿಯೋ ನಿಮಗೆಲ್ಲರಿಗೂ ಅರ್ಥ ಆಗಿದೆ ಅಂತ ತಿಳ್ಕೊತಾ ಇದ್ದೀನಿ. ನನ್ನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್
like, share and subscribe to my channel Malasa Shri. Thank you friends. Thank you so much for watching my video. Next video dalli ಮತ್ತೆ ಸಿಗೋಣ. Until then, bye, take care.